ಅವರಿಗೆ ಹುಟ್ಟುಹಬ್ಬವನ್ನು ಅವರ ಜನ್ಮವದಂತ್ಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರೇಶ್ವರ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ 6 ಗದ್ದಿಗೆಗಳಿಗೆ ಮಹಾರುದ್ರಾಭಿಷೇಕವನ್ನು ಬೆಳಿಗ್ಗೆ ಶನಿವಾರ ಬೆಳಗಿನ ಜಾವ 4 ಗಂಟೆಯಿಂದ ಪ್ರಾರಂಭವಾಗಿ ಪೂಜಾ ಪುನಸ್ಕಾರಗಳ ಮುಖಾಂತರ ಅಲ್ಲಿಯ ಒಂದು ಎಲ್ಲ ಸದ್ಭಕ್ತರು ಕೂಡ ಸುಮಾರು 5,000 ಸದ್ಭಕ್ತರು ಸೇರ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಎಲ್ಲರಿಗೂ ಕೂಡ ದಾಸೋಹ ವ್ಯವಸ್ಥೆಯನ್ನು ಕೂಡ ನೆರವೇರಿಸಿದ್ದೇವೆ. ಶ್ರೀಊಟದ ದಾಸೋಹ ಪ್ರಯುಕ್ತ ಅಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇವೆ. ಹಾಗೂ ಇಲ್ಲಿ ಮಾಡಾಡು ಮಠದ ಶ್ರೀಗಳು ಹಾಗೂ ಗೋಡಿಕೆರೆ ಮುದ್ದಜಯ ಸ್ವಾಮೀಜಿಯವರು ಹಾಗೂ ಇನ್ನೂ ಅರಕರು ಜನಮೂರ್ತಿಗಳು ಕೂಡ ಆಗಮಿಸಲಿದ್ದಾರೆ. ಹಾಗೂ ರಾಜಕಾರಣಿಗಳು ಭಕ್ತ ಮಹಾ ಸಮೂಹವೇ ಸುಮಾರು 5,000 ಭಕ್ತರಿಗೆ ಊಟದ ಪ್ರಸಾದ ವ್ಯವಸ್ಥೆಯನ್ನು ನೆರವೇರಿಸಿದ್ದೇವೆ. ಬೆಳಗಿನಿಂದ ಸ್ವಾಮಿ ಶಂಕರೇಶ್ವರ ಸ್ವಾಮಿಯವರು ಆಗಮಿಸ್ತಾರೆ ಮಠಕ್ಕೆ, ಶ್ರೀಮಠಕ್ಕೆ. ನಂತರ 12 ಗಂಟೆಗೆ ಒಂದು ವೇದಿಕೆಯನ್ನು ಬೆಂಗಳೂರಿನ ಮತ್ತು ತುಮಕೂರಿನ ವೈದ್ಯ ತಪಾಸಣೆಯನ್ನು, ಕಣ್ಣಿನ ಮತ್ತು ಆರೋಗ್ಯ ತಪಾಸಣೆಯನ್ನು ನೆರವೇರಿಸಲು ಬೆಂಗಳೂರು ಮತ್ತು ತುಮಕೂರಿನ ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಆ ಒಂದು ಕ್ಯಾಂಪು ಕೂಡ, ವೈದ್ಯರ ಒಂದು ಕ್ಯಾಂಪು ಕೂಡ ಈ ಕಾರ್ಯಕ್ರಮದಲ್ಲಿ ನೆರವೇರಿಸಲಿದೆ. ಹಾಗೂ ಸುಮಾರು 12 ಗಂಟೆಯಿಂದ 3 ಗಂಟೆವರೆಗೂ ಅರಗರು, ಜನಮೂರ್ತಿಗಳು ಹಾಗೂ ರಾಜಕಾರಣಿಗಳು ಭಕ್ತರಿಂದ ಒಂದು ಧಾರ್ಮಿಕ ಸಮಾರಂಭವು ಕೂಡ ನೆರವೇರಿಸಲಿದೆ. ಈ ಒಂದು ಸಮಾರಂಭಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಚಿತ್ತೂರು, ಅರಸೀಕೆರೆ, ಹಾಸನ, ತುರುವೇಕೆರೆ, ಚನ್ನಪಟ್ಟಣ ಎಲ್ಲ ಕಡೆ, ಚಿಕ್ಕನಾಯಕನಹಳ್ಳಿ ಎಲ್ಲ ತಾಲೂಕುಗಳಿಂದಲೂ ಕೂಡ ಆಗಮಿಸ್ತಾರೆ. ಅವೆಲ್ಲರೂ ಕೂಡ ಒಂದು ಗುರುವಿನ ಪಾತ್ರಕ್ಕೆ ಒಂದು ವದಂತಿಗೆ ಸಹಕಾರವನ್ನು ಕೊಟ್ಟು ಅವರ ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ.